ಸಾವಿರಾರು ಕೋಟಿ ನಾವು ದುಡಿಬೋದು. ಈಗ ಸಾವಿರಾರು ಕೋಟಿ ಇರ್ತಕ್ಕಂಥ ಮಕ್ಕಳು ಇವತ್ತು ಯಾವ ಮಟ್ಟಕ್ಕೆ ಏನಾಗಿದ್ದಾರೆ, ಅವರು ದುಡ್ಡಿನಲ್ಲಿ ವಿದ್ಯೆನ ಸಂಪಾದನೆ ಮಾಡ್ಕೊಂತ ಇದ್ದಾರೆ ಅಷ್ಟೇ. ಬಡ ಮಕ್ಕಳು ದುಡ್ಡಿಲ್ಲ, ಅವ್ರು ಹೆಂಗೆ ವಿದ್ಯೆ ಸಂಪಾದನೆ ಮಾಡಬೇಕು ಅಂತಂದ್ರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರೋದು, ನೀವು ಹಣ ಆಸ್ತಿ ಮಾಡಬೇಡಿ, ಮಕ್ಕಳಿಗೆ ವಿದ್ಯೆ ಕೊಡಿ, ಅವರೇ ಸಾವಿರಾರು ಕೋಟಿ ದುಡಿಯುವಂಥ ಶಕ್ತಿ ಆ ಮಕ್ಕಳಿಗೆ ಬರ್ತದೆ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದನ್ನೇ ಹೇಳಿರೋದು, ಮೊದಲು ಶಿಕ್ಷಣ ಕೊಡಿ ಅಂತ. ಇದನ್ನ ಮಕ್ಕಳು ತಮಗೆ ನಾನು ಹೇಳೋದಿಷ್ಟೇ, ಇದನ್ನು ರೂಢಿಸ್ಕೊಳ್ಳಿ. ಮೊದಲು ನೀವು ನಿಮ್ಮ ತಂದೆ ತಾಯಿಗಳು ಅನಾಸ್ತಿ ಮಾಡಕ್ ಹೋಗಬೇಡಿ, ಮಕ್ಕಳು ವಿದ್ಯೆ ಕೊಡಿ. ವಿದ್ಯೆ ಕೊಟ್ಟರೆ ಅದೇ ಮಕ್ಕಳು ವಿದ್ಯೆ ಕಲಿತೇವೆ. ಇಂಥ ಸಾವಿರಾರು ಮಕ್ಕಳಿಗೆ ಅವರು ಮುಂದೆ ನಿಂತ್ಕೊಂಡು ಇಂಥ ವೇದಿಕೆ ಮೇಲೆ ನಿಂತ್ಕೊಂಡು ಮಕ್ಕಳಿಗೆ, ಇಂಥ ಬಡ ಮಕ್ಕಳಿಗೆ ಸಹಾಯ ಮಾಡುವಂಥ ಶಕ್ತಿ ಆ ಭಗವಂತ ಮಕ್ಕಳಿಗೆ ಕೊಡ್ತಾನೆ. ಒಂದು ವೇಳೆ ಇವತ್ತೇನು ನಮ್ಮ ಶ್ರೀನಿವಾಸಣ್ಣವರು ಮತ್ತೆ ನಮ್ಮ ಮೇಡಮ್ ಅವರು ಇವತ್ತೇನು ಈ ಮಕ್ಕಳಿಗೆ ಕಾರ್ಯಕ್ರಮ ರೂಢಿಸಿದ್ದಾರೆ, ಇದು ಬಹಳ ಮುಖ್ಯವಾದ ವಿಚಾರ ಅಂತ ನನ್ನ ಮನಸ್ಸಿಂದ ಹೇಳ್ತಾರೆ. ಯಾಕೆ ಅಂತಂದ್ರೆ ಈಗ ವಾರ್ಡ್ಗಳಲ್ಲಿ ಇರ್ತಕ್ಕಂಥ ಮಕ್ಕಳು ಇರ್ತಾರೆ, ಅವರಿಗೆ ಮಕ್ಕಳಿಗೆ ಬುಕ್ಸು ಕೊಡುವಂಥ ಶಕ್ತಿ ಮಕ್ಕಳಲ್ಲಿ ಇರೋದಿಲ್ಲ, ತಂದೆ ತಾಯಿಗೂ ಸಹ ಇರೋದಿಲ್ಲ. ಅಂತ ಮಕ್ಕಳನ್ನು ಗುರುತಿಸಿ ಮೊದಲನೇದಾಗಿ ಸಂಘಟನೆ ಉದ್ದೇಶ ಮಕ್ಕಳಿಗೆ ವಿದ್ಯೆ ಕೊಡಬೇಕು ಅನ್ನೋದೇ. ಅದನ್ನು ರೂಢಿಸ್ಕೊಂಡು ಇವತ್ತೇನು ನಮ್ಮ ಶ್ರೀನಿವಾಸಣ್ಣವರು, ನಮ್ಮ ಕೃಷ್ಣಮೂರ್ತಣ್ಣವರು, ನಮ್ಮ ಮುರಜಣ್ಣವರು ಎಲ್ಲ ಏನಿದ್ದಾರೆ ಈ ಸಂಘಟನೆಗೆ ನಾನು ತುಂಬ ಸುರುಳಿಯಾಗಿರ್ತೇನೆ. ಯಾಕಂತಂದರೆ ಮಕ್ಕಳಿಗೆ ಮೇನ್ ಆಗಿ ಸರಿ ಪ್ರತಿದಿನ ಪ್ರತಿ ಕ್ಷಣ ಎಸಿಬಿ ನ್ಯೂಸ್ ನಿಮ್ಮೊಂದಿಗೆ.